ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇಂಡಿಯನ್ ಫಾರೆಸ್ಟ್ ಆಫೀಸರ್ ಹುದ್ದೆಗೆ ಮತ್ತೆ ಸಿವಿಲ್ ಸರ್ವಿಸಸ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕ್ವಾಲಿಫಿಕೇಶನ್ ಏನಿರಬೇಕು, ವಯೋಮಿತಿ ಎಷ್ಟಿರಬೇಕು, ಅಪ್ಲಿಕೇಶನ್ನ ಹೇಗೆ ಹಾಕೋಬೇಕು, ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ, ವಯೋಮಿತಿಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರಾ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನನೂ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾವುದೇ ವಿಡಿಯೋ ಮಿಸ್ ಮಾಡ್ಕೊಳ್ಳಲ್ಲ. ಆದಷ್ಟು ಬೇಗ ಅಪ್ಲಿಕೇಶನ್ ನೀವು ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಅವರು 1129 ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆಗೆ ಅಂತ ನೋಡೋದಾದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮತ್ತೆ ಸಿವಿಲ್ ಸರ್ವಿಸ್ ಇದೆಷ್ಟಕ್ಕೂ ಕರೆದಿದ್ದಾರೆ. ಎಕ್ಸಾಮಿನೇಷನ್ ಇರುತ್ತೆ. ಓಕೆನಾ? ಯಾವ್ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ನೋಡಿದ್ರೆ ಸಿವಿಲ್ ಸರ್ವಿಸಸ್ ಹುದ್ದೆ 979 ಖಾಲಿ ಇದೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಹುದ್ದೆ 150 ಖಾಲಿ ಇದೆ. ಓಕೆನಾ? ಇದೆರಡಕ್ಕೂ ಎಕ್ಸಾಮಿನೇಷನ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ SC ST ಫಿಮೇಲ್ ಕ್ಯಾಂಡಿಡೇಟ್ಸು ಮತ್ತೆ PWD ಅಂದ್ರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇನ್ನಿತರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಇರುತ್ತೆ. ಅತಿ ಕಡಿಮೆ ಬೆಲೆನ ಇಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದಕ್ಕೆ 1000 ರೂಪಾಯಿ 2000 ರೂಪಾಯಿ ಥರ ಇರುತ್ತೆ. ಇದಕ್ಕೆ ಜಸ್ಟ್ 100 ರುಪೀಸ್ನ ಕಟ್ಟಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ ನೀವು ಹೇಗೆ ಕಟ್ಬೋದು ಅಂದರೆ ಆನ್ಲೈನು ಆಫ್ಲೈನು ಎರಡರ ಮುಖಾಂತರನೂ ನೀವು ಕಟ್ಟಬಹುದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ಸು ಪ್ರಿಲಿಮ್ ಎಕ್ಸಾಮ್ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು. ಅದಾದ ನಂತರ ರಿಟರ್ನ್ ಎಕ್ಸಾಮ್ ಅಂದರೆ ಮೇನ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಆದಮೇಲೆ ಇದೆರಡು ನೀವು ಪಾಸ್ ಆದರೆ ನಿಮ್ಮನ್ನು ಪರ್ಸ್ನಲ್ ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಕೆಲಸ. ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ UPSC ಡೀಟೇಲ್ಸ್ ಬಗ್ಗೆ ಎಲ್ಲ. ಪ್ರಿಲಿಮಿನರಿ, ಮೇನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ. ವಯೋಮಿತಿಯ ಡೀಟೇಲ್ಸ್ನ ನೋಡೋದಾದರೆ ಮಿನಿಮಮ್ ನಿಮಗೆ 21 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 32 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಆದರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. SC ಮತ್ತು ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. PWD ಕ್ಯಾಂಡಿಡೇಟ್ಸ್ ಆದರೆ ನಿಮಗೆ 10 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 32 + 10 42 ವರ್ಷದವರು PWD ಕ್ಯಾಂಡಿಡೇಟ್ಸ್ ಹಾಕಬಹುದು. ಮತ್ತೆ ನೀವು ಯಾವುದೇ ವಯೋಮಿತಿಯ ಸಡಿಲಿಕೆಯನ್ನು ನೀವು ತಗೋತಾ ಇದ್ದೀರಾ, ರಿಸರ್ವೇಷನ್ ಬೇಕು ನಿಮಗೆ ಅಂತ ಹೇಳಿದ್ರೆ OBC ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಇರಬೇಕಾಗತ್ತೆ. SC ST ಕ್ಯಾಂಡಿಡೇಟ್ಸ್ಗಳಿಗೂ ಅಷ್ಟೇ ಅವರದ್ದೇ ಆದ ಸರ್ಟಿಫಿಕೇಟ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು ಇರಬೇಕು. PWD ಕ್ಯಾಂಡಿಡೇಟ್ಸ್ಗಳಿಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ಸು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ವಯೋಮಿತಿ ಸಡಿಲಿಕೆ ಮತ್ತು ವಯೋಮಿತಿಯ ಡೀಟೇಲ್ಸ್ನ ನೋಡಿದ್ವಿ. ಸಿವಿಲ್ ಸರ್ವಿಸಸ್ಸಲ್ಲಿ ಯಾವ್ಯಾವುದು ಖಾಲಿ ಇದೆ ಹುದ್ದೆ ಅಂತ ನೋಡೋದಾದರೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, IFS, IPS, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸು, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸಸ್ಸು, ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸು, ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸು, ಇಂಡಿಯನ್ ಡಿಫೆನ್ಸ್ ಎಸ್ಟೇಟ್ ಸರ್ವಿಸು, ಇಂಡಿಯನ್ ಇನ್ಫಾರ್ಮೇಷನ್ ಗ್ರೂಪು ಮತ್ತು ಇಂಡಿಯನ್ ಪೋಸ್ಟಲ್ ಸರ್ವಿಸು. ಈ ಥರ ಬೇರೆ ಬೇರೆ ರೈಲ್ವೇದು, ರೆವೆನ್ಯೂ ಡಿಪಾರ್ಟ್ಮೆಂಟು ಇದೆಲ್ಲದೂ ಇದೆ. ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ನ ನೋಡ್ಕೊಳ್ಳಿ. ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಕೂಡ ಇದೆ, ಅದಕ್ಕೆ ಬೇರೆ. ಫಸ್ಟ್ 2 ಥರದ್ದು ಹೇಳಿದ್ರೆ ಇದು ಸಿವಿಲ್ ಸರ್ವಿಸಸ್ ಎಂದು. ಓಕೆನಾ? ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ನೋಡೋದಾದರೆ ಪ್ರೂಫ್ ಆಫ್ ಏಜ್ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಇದ್ದರೆ ಇದಕ್ಕೆ ಆಗತ್ತೆ ಪ್ರೂಫ್ ಆಫ್ ಏಜ್ಗೆ. ಪ್ರೂಫ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್, ಬ್ಯಾಚುಲರ್ಸ್ ಡಿಗ್ರಿದು ಸರ್ಟಿಫಿಕೇಟು ಮತ್ತು ಈಕ್ವಲೆಂಟ್ ಯಾವ್ದಾರ ಇದ್ದರೆ ಓಕೆ. ಮತ್ತು ಏನು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬಟ್ ಹ್ಯಾವ್ ನಾಟ್ ರಿಸೀವ್ಡ್ ದ ರಿಸಲ್ಟ್ಸ್, ಇನ್ನು ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದರೆ ಯು ವಿಲ್ ಬಿ ರಿಕ್ವೈರ್ಡ್ ಟು
ಪ್ರೊಡ್ಯೂಸ್ ಪ್ರೂಫ್ ಆಫ್ ಎಕ್ಸಾಮಿನೇಷನ್ ಲೇಟರ್. ನೀವು ಅಟೆಂಡ್ ಮಾಡಬಹುದು, ಇನ್ನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕೂ ಇಲ್ಲಿದೆ, ನೋಟಿಫಿಕೇಶನ್ನ ನೋಡ್ಕೊಳ್ಳಿ ಒಂದ್ಸಲ. ಪ್ರೂಫ್ ಆಫ್ ನ್ಯಾಷನಾಲಿಟಿ ಅಂದರೆ ಇಂಡಿಯನ್ ಸಿಟಿಸನ್ ಆಗಿದ್ರೆ ಐ ಡಿ ಕಾರ್ಡ್ಸ್ ಅದರ ಬೇಕಾಗುತ್ತೆ. ಅದೇನಾದರೂ ನೀವು ನೇಪಾಳ ಅಥವಾ ಭೂಟಾನಿನ ಸಿಟಿಸನ್ ಆಗಿದ್ದರೆ ಅಥವಾ ಟಿಬಿಟಿಯನ್ ರೆಫ್ಯೂಜಿ ಆಗಿದ್ದರೆ ನೀವು ಸರ್ಟಿಫಿಕೇಟ್ಸ್ ಆಫ್ ಎಲಿಜಿಬಿಲಿಟಿ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕೊಟ್ಟಿರುವಂಥದ್ದು. ಕಾಸ್ಟ್ ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು, ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಇದ್ರೂ ಅದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಓಕೆನಾ, ವ್ಯಾಲಿಡ್ ಕ್ಯಾಸ್ಟ್ ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ. ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ನಲ್ಲ, ಪರ್ಸನ್ ವಿತ್ ಡಿಸಬಿಲಿಟಿ, ಅಂಥವರು ಅಷ್ಟೇ ಡಿಸಬಿಲಿಟಿ ಸರ್ಟಿಫಿಕೇಟ್ನ ತೊಗೊಬೇಕಾಗತ್ತೆ, ತೊಗೊಂಡು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಮೆಡಿಕಲ್ ಬೋರ್ಡಿಂದ. ಮತ್ತು ಫೋಟೋ ಐ ಡಿ ಕಾರ್ಡ್, ಇಲ್ಲಿ ಆಧಾರ್ ಕಾರ್ಡ್, ಫೋಟೋ ಐ ಡಿ ಕಾರ್ಡ್ ಅಂದರೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಅಥವಾ ಪಾನ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು ಅಥವಾ ಯಾವುದರ ಬೇರೆ ಫೋಟೋ ಇರುವಂತಹ ಐ ಡಿ ಕಾರ್ಡ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸ್ಟೇಟಿಂದ ಇಶ್ಯೂ ಆಗಿದ್ರು ತೊಂದರೆ ಇಲ್ಲ, ಸೆಂಟ್ರಲಿಂದ ಇಶ್ಯೂ ಆಗಿದ್ದು ತೊಂದರೆ ಇಲ್ಲ, ಕಾರ್ಡು ಒಟ್ಟಿನಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸ್ಕ್ಯಾನ್ಡ್ ಕಾಪಿ ಆಫ್ ಫೋಟೋ ಐ ಡಿ ಕಾರ್ಡ್, ಸ್ಕ್ಯಾನ್ಡ್ ಕಾಪಿ ಇರಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಇರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ, ಯಾಕಂದರೆ ನಿಮ್ಮ ಕಮ್ಯುನಿಕೇಷನ್ ಪರ್ಪಸ್ಸಿಗೆ ಅದರಿಂದನೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಮತ್ತು ತಪ್ಪಾಗಿದ್ದರೆ ನಿಮಗೆ ಕಮ್ಯುನಿಕೇಷನ್ ಬರಲ್ಲ, ಸುಮ್ಮನೆ ನಿಮಗೆ ಗೊತ್ತಾಗಲ್ಲ ಎಕ್ಸಾಮಿನೇಷನ್ ಡೀಟೇಲ್ಸ್ ಎಲ್ಲ. ಮತ್ತು ಐ ಡಿ ಪ್ರೂಫು, ಏಜು, ಕ್ವಾಲಿಫಿಕೇಷನ್ನು, ರೆಸ್ಯೂಮೆ ಮತ್ತು ಎಕ್ಸ್ಪೀರಿಯನ್ಸ್ ಏನಾರು ಇದ್ದರೆ ಎಕ್ಸ್ಪೀರಿಯನ್ಸ್, ಇದನ್ನೆಲ್ಲದನ್ನು ತೆಗೆದಿಟ್ಕೊಳ್ಳಿ ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡೋದಕ್ಕಿಂತ ಮುಂಚೆ. ಇದು ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದರ ಲಿಂಕು ಮುಂದೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಇಲ್ಲಿ ನಾನೇನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಮುಂಚೆ, ಅದಷ್ಟುದ್ರೂ ಸ್ಕ್ಯಾನ್ಡ್ ಕಾಪಿ ಇಟ್ಕೊಂಡಿರ್ಬೇಕಾಗತ್ತೆ ನೀವು, ಯಾಕಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದ್ರಿಂದ. ಮತ್ತು ಪಾಸ್ಪೋರ್ಟ್ ಫೋಟೋಗ್ರಾಫ್ನು ಇಟ್ಕೊಳ್ಳಿ, ಅಲ್ಲಿಂದ ಕೇಳಿದ್ರೆ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ನ ನಿಮ್ಮ ಕ್ಯಾಟಗರಿಯ ಪ್ರಕಾರ ನೀವು ಪೇ ಮಾಡಬೇಕಾಗತ್ತೆ. ಅದನ್ನು ನೋಡಿಟ್ಕೊಳ್ಳಿ, ನಿಮ್ಮ ಕ್ಯಾಟಗರಿಗೆ ಎಷ್ಟು ಫೀಸ್ ಇದೆ ಏನು ಅಂತ ಹೇಳಿ. ಮತ್ತು ಇದೆಲ್ಲ ಫಿಲಪ್ ಮಾಡಾದ ನಂತರ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಕೊನೆಯದಾಗಿ ನಿಮಗೆ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರ್ ಏನಾರು ಬಂದರೆ ಅದನ್ನ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಅಪ್ಲಿಕೇಶನ್ ಸ್ಟೇಟಸ್ಸು ಅಥವಾ ನೋಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರು ಬೇಕೇ ಬೇಕಾಗುತ್ತೆ, ಇದನ್ನು ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ, ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಆಗಿರಬೇಕು. ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಡಿಗ್ರಿ ಆಗಿರಬೇಕಾಗತ್ತೆ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿ ದಿನಾಂಕ 22 ಜನವರಿ 2025, ಕೊನೆಯ ದಿನಾಂಕ 11 ಫೆಬ್ರವರಿ 2025. ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೂ ಕೊನೆಯ ದಿನಾಂಕ 11 ಫೆಬ್ರವರಿ 2025 ಆಗಿರುತ್ತೆ. ನಿಮಗೇನಾದರೂ ತಪ್ಪಾದರೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಮಾಡಿಫಿಕೇಷನ್ ಮಾಡೋದಕ್ಕೆ ಅಪ್ಲಿಕೇಶನ್ ಫಾರಮ್ನಲ್ಲಿ. ಯಾವತ್ತಿಂದ ಯಾವತ್ತು ಅಂದರೆ 12ರಿಂದ 18 ಫೆಬ್ರವರಿ ತನಕ ನಿಮಗೆ ಅಪ್ಲಿಕೇಶನ್ ಮಾಡಿಫೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಮೆನ್ಸ್ಮೆಂಟ್ ಆಫ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ 25 ಮೇ 2025ಕ್ಕೆ ಎಕ್ಸಾಮಿನೇಷನ್ ಕಮೆನ್ಸ್ ಆಗುತ್ತೆ. ಓಕೆನಾ. ಅಫಿಷಿಯಲ್ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳೂ ಇರುತ್ತೆ. ಓಕೆನಾ. ಅದನ್ನು ನೋಡ್ಕೊಳ್ದೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ತಿದ್ದುಪಡಿ ಟೈಮ್ ಕೊಟ್ಟಾರೆ ಅಂತ ಹೇಳ್ಬಿಟ್ಟು ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಎಲ್ಲ ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ಳಿ ಅಫಿಷಿಯಲ್ ನೋಟಿಫಿಕೇಶನ್ನ ನೋಡಿ. ಈ ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಎರಡು ಥರ ಇದೆ, ಸಿವಿಲ್ ಸರ್ವಿಸಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಎರಡಕ್ಕೂ ಬೇರೆ ಬೇರೆ ನೋಟಿಫಿಕೇಶನ್ ಇದೆ, ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಇಲ್ಲಿ ಸ್ಕ್ರೀನ್ ಮೇಲೆ ವೆಬ್ಸೈಟ್ನ ಲಿಂಕ್ ತೋರಿಸ್ತಾ ಇದ್ದೀನಿ, ಇಲ್ಲಿಂದ ಕ್ಲಿಕ್ ಮಾಡಿ ಹೇಗೆ ಅಂತ ಮುಂದೆ ತೋರಿಸ್ತೀನಿ, ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಅಥವಾ ವಾಟ್ಸಪ್ ಚಾನಲ್ನಲ್ಲೂ ಕೊಟ್ಟಿದ್ದೀನಿ ಲಿಂಕ್ನ, ಅಲ್ಲಿಂದ ಕ್ಲಿಕ್ ಮಾಡಿ ತಗೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ upsc.gov.in. ನೀವು ಅಪ್ಲಿಕೇಶನ್ ಹಾಕ್ತಾ ನಿಮಗೇನಾದರೂ ಡೌಟ್ ಬಂದರೆ ಅವರು ಟೆಲಿಫೋನ್ ನಂಬರ್ನ ಕೊಟ್ಟಿದ್ದಾರೆ, ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ವರ್ಕಿಂಗ್ ಡೇಸಲ್ಲೇ ಕಾಲ್ ಮಾಡಬೇಕಾಗತ್ತೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಎಕ್ಸ್ಟ್ರಾ UPSC ಫೆಸಿಲಿಟೇಷನ್ ಕೌಂಟರ್ ನಿಯರ್ ಸಿ ಗೇಟ್,
ಆಫ್ ಇಟ್ಸ್ ಕ್ಯಾಂಪಸ್, ಆ ಕ್ಯಾಂಪಸ್ಸಿನ ಸಿ ಗೇಟಿನ ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ನಿಮಗೆ ಎಕ್ಸಾಮಿನೇಷನ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. 2 ಸ್ಟೇಜ್ನಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಇನ್ನೊಂದು ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ 2 ಪೇಪರ್ ಇರುತ್ತೆ. ಓಕೆನಾ. ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದು 200 ಮಾರ್ಕ್ಸ್, 2 ಪೇಪರು ಈಚ್ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ 400 ಮಾರ್ಕ್ಸಿಗೆ. ಓಕೆನಾ. ಆಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಯಾವ್ದಾವುದು ಅಂತ ನೋಡೋದಾದ್ರೆ ಜನರಲ್ ಸ್ಟಡೀಸ್ ಇರುತ್ತೆ 200 ಮಾರ್ಕ್ಸ್ಗೆ, ಮತ್ತು ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ 2ನೇ ಪೇಪರು 200 ಮಾರ್ಕ್ಸ್ಗೆ. ಗೊತ್ತಾಯ್ತಲ್ಲ. ಜನರಲ್ ಸ್ಟಡೀಸ್ ಪೇಪರ್ಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸು 33% ನೀವು ತೆಗಿಬೇಕಾಗತ್ತೆ. ಕ್ವಾಲಿಫೈಯಿಂಗ್ ಮಾರ್ಕ್ ಆಫ್ 33% ಇರಬೇಕಾಗತ್ತೆ. ನೀವು ಯಾವ ಭಾಷೆನಲ್ಲಿ ಅಂತ ಕೇಳ್ತಾ ಇರ್ತೀರಲ್ಲ ನೋಡಿ, ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿ, ಇಂಗ್ಲೀಷ್ ಎರಡರಲ್ಲೂ ಕೊಟ್ಟಿರ್ತಾರೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದರಲ್ಲಿ ನೀವು ಆನ್ಸರ್ನ ಮಾಡಬಹುದು. ಅರ್ಥ ಮಾಡ್ಕೊಂಡು. ಓಕೆನಾ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನೀವೇನಾದರೂ ತಪ್ಪು ಉತ್ತರ ಕೊಟ್ಟರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1/3 ಆಫ್ ದಿ ಮಾರ್ಕ್ಸ್, ನಿಮಗೆ ಯಾವ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇದೆಯಲ್ಲ ಅದರ 1/3ನ ನೆಗೆಟಿವ್ ಆಗಿ ಕೊಡ್ತಾರೆ. ಇದು ಪ್ರಿಲಿಮಿನರಿ ಆಯಿತು. ಮೇನ್ ಎಕ್ಸಾಮಿನೇಷನಲ್ಲಿ 6 ಪೇಪರ್ ಇರುತ್ತೆ. ಎಸ್ಸೆ ಟೈಪ್ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲ, ಕನ್ವೆನ್ಷನಲ್ ಎಸ್ಸೆ ಟೈಪ್ ಕ್ವಶನ್ಸ್ ಇರುತ್ತೆ. 6 ಪೇಪರ್ ಅಲ್ಲ, ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇ ಪೇಪರು ಜನರಲ್ ಇಂಗ್ಲೀಷ್ ಆಗಿರುತ್ತೆ, 300 ಮಾರ್ಕ್ಸಿಗೆ ಇರುತ್ತೆ. 2ನೇ ಪೇಪರು ಜನರಲ್ ನಾಲೆಡ್ಜು, ಇದನ್ನು ಕೂಡ 300 ಮಾರ್ಕ್ಸಿಗೆ ಇರುತ್ತೆ. ಪೇಪರ್ 3, 4, 5 ಮತ್ತು 6 ಎನಿ 2 ಸಬ್ಜೆಕ್ಟ್ ಟು ಬಿ ಸೆಲೆಕ್ಟೆಡ್ ಫ್ರಮ್ ದ ಲಿಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್. ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ, ಅದರಲ್ಲಿ ಯಾವ್ದಾದ್ರು 2 ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಈಚ್ ಸಬ್ಜೆಕ್ಟ್ ಹ್ಯಾಸ್ 2 ಪೇಪರ್ಸ್. ಪ್ರತಿಯೊಂದು ಸಬ್ಜೆಕ್ಟು 2 ಪೇಪರ್ ಇರುತ್ತೆ 200 ಮಾರ್ಕ್ಸ್ಗೆ. ಒಂದೊಂದು ಪೇಪರಿಗೂ 200 ಮಾರ್ಕ್ಸ್ ಇರುತ್ತೆ. ಓಕೆನಾ. ಆಪ್ಷನಲ್ ಇರುತ್ತಲ್ಲ, ಆ ಲಿಸ್ಟ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಈಸ್ ಕಂಡಕ್ಟೆಡ್ ಫಾರ್ candidates who obtain the minimum qualifying marks in the written part of the main examination carries 300 marks. ಇಂಟರ್ವ್ಯೂಗೆ 300 ಮಾರ್ಕ್ಸ್ ಇರುತ್ತೆ. ಓಕೆನಾ. ನೀವು ರಿಟರ್ನ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ಮಾತ್ರ ನಿಮ್ಮನ್ನ ಇಂಟರ್ವ್ಯೂಗೆ ಕರೀತಾರೆ. ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಇರುತ್ತಲ್ಲ, ಅದಕ್ಕೆ ಕರೀತಾರೆ. ನೀವೇನಾದರೂ ಪಾಸ್ ಆಗಿಲ್ಲ ಅಂದರೆ ಅವ್ರಿಗೆ ಕರೆಯೋದಿಲ್ಲ. ಫೈನಲ್ ರ್ಯಾಂಕಿಂಗ್ ಆಫ್ ಕ್ಯಾಂಡಿಡೇಟ್ಸ್ ರಿಟರ್ನ್ ಬೈ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ದ ಮೇನ್ ಎಕ್ಸಾಮಿನೇಷನ್. ಓಕೆನಾ. ಡೀಟೇಲ್ಡ್ ಸಿಲೆಬಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೆಕ್ಷನ್ 3 ಅಪೆಂಡಿಕ್ಸ್ 1 ಇದರಲ್ಲಿ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟಲ್ಲಿ ನಂಬರ್ ಆಫ್ ಕ್ವಶನ್ಸು ವೇರಿ ಇರುತ್ತೆ, ಡಿಪೆಂಡ್ ಆನ್ ದ ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮಿನೇಷನ್. ಓಕೆನಾ. ನೆಕ್ಸ್ಟ್ ನೆಗೆಟಿವ್ ಮಾರ್ಕ್ಸು ಮೇನ್ ಎಕ್ಸಾಮಿನೇಷನ್ಗೂ ಇರುತ್ತೆ. ಸೇಮ್ 1/3 ಆಫ್ ದಿ ಮಾರ್ಕ್ಸ್ ಅಸೈನ್ಡ್. ಎಷ್ಟು ಮಾರ್ಕ್ಸಿನ ಕ್ವಶನ್ ಅಟೆಂಡ್ ಮಾಡ್ತಿದ್ರೆ ಅದರ 1/3ನ ನೆಗೆಟಿವ್ ಮಾರ್ಕ್ಸ್ ಕೊಡ್ತಾರೆ. ನೀವೇನಾದರೂ ಬ್ಲ್ಯಾಂಕ್ ಆಗಿಬಿಟ್ರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, 0. ಓಕೆನಾ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಇಂಡಿಯಾದಲ್ಲಿ ಹಲವಾರು ಕಡೆ ಇದೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಂತ ತೋರಿಸ್ತೀನಿ. ಇಲ್ಲಿ ಬೆಂಗಳೂರಿನಲ್ಲಿದೆ ನೋಡಿ. ಅದಾದ ನಂತರ ಇನ್ನೊಂದು ಮೈಸೂರಿನಲ್ಲಿದೆ. ಇದು 2 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇಂದು. ಅದೇ ಏನಾದರೂ ಮೇನ್ ಎಕ್ಸಾಮ್ ಆದರೆ ಇದು IFS ಇಂದು, ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಇಂದು. ಇದು ಕರ್ನಾಟಕದಲ್ಲಿ ಇಲ್ಲ, ಆದರೆ ಇಂಡಿಯನ್ ಸಿವಿಲ್ ಸರ್ವಿಸಸ್ ಕರ್ನಾಟಕದಲ್ಲಿ ಇದೆ. ನೋಟಿಫಿಕೇಶನ್ ಒಂದ್ಸಲಿ ನೋಡ್ಕೊಳ್ಳಿ. ಓಕೆನಾ. ಇದು ಮೇನ್ ಎಕ್ಸಾಮಿನ ಸೆಂಟರು. ನೆಕ್ಸ್ಟ್ ನಾನು ತೋರಿಸಿದ್ನಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಮುಂಚೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದರೆ ಫಸ್ಟ್ ಇದೆಯಲ್ಲ ಅಲ್ಲಿ 1 ಟೈಮ್ ರಿಜಿಸ್ಟ್ರೇಷನ್ OTR ಅಂತ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆನಾ. ಅದಾದ ನಂತರ ಅದನ್ನು ಹೆಂಗೆ ಅಂತ ತೋರಿಸ್ತೀನಿ. ಎಲ್ಲ ಅಪ್ಲಿಕೇಶನಲ್ಲಿ ಫಿಲಪ್ ಆದಮೇಲೆ ನಿಮಗೆ ಎಕ್ಸಾಮ್ ದಿವಸ ಇರುತ್ತಲ್ಲ, ಈ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡೋಕ್ಕೆ ಈ ಇದು ಲಿಂಕ್ನ ಕ್ಲಿಕ್ ಮಾಡಬೇಕು. ಡೇಟ್ ಫಾರ್ ವೇರಿಯಸ್ ಎಕ್ಸಾಮಿನೇಷನ್, ಯಾವ ಡೇಟು ಅಂತ ನೋಡೋದಕ್ಕೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ರೆಪ್ರೆಸೆಂಟೇಷನ್ ಆಫ್ ಕ್ವಶನ್ ಪೇಪರ್ಸ್, ಇಲ್ಲಿ ಈ ಥರ ಬೇರೆ ಬೇರೆ ಲಿಂಕ್ ಇದೆ. ಫಸ್ಟ್ OTR 1 ಟೈಮ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಇದನ್ನು ಈ ರೀತಿ ಫಸ್ಟಿಗೆ ಈ ಥರ ತೋರಿಸುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಆದರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ವಾ ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದ್ದಾರೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೀವು ಹೊಸದಾಗಿ ರಿಜಿಸ್ಟರ್ ಆಗಬೇಕಾಗತ್ತೆ. ನಿಮ್ಮ ಡೀಟೇಲ್ಸು, ಮೊಬೈಲ್ ನಂಬರು, ಪಾಸ್ವರ್ಡು, ಇಮೇಲ್ ID ಎಲ್ಲದನ್ನು ಕೊಟ್ಟು OTP ಎಲ್ಲ ಬರುತ್ತೆ. OTPನ ಎಲ್ಲ ಕೊಟ್ಟು ನೀವು ಫಿಲಪ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇಮೇಲ್ ID ಕೊಟ್ಟಿರೋ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿರ್ತೀರಲ್ಲ, ಅಥವಾ ಮೊಬೈಲ್ ನಂಬರ್ ಕೊಟ್ಟಿದ್ರೆ OTP ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ವೆರಿಫಿಕೇಷನ್ ಕೋಡ್ ಅಂದರೆ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಿದೆಯಲ್ಲ RZ2WP8, ಅದನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಕೊಡಬೇಕಾಗತ್ತೆ.
ಓಕೆನಾ. ನಿಮಗೆ ಬೇರೆ ಬೇರೆ ನಂಬರ್ ತೋರಿಸುತ್ತೆ, ಈ ನಂಬರ್ ಹೊಡೆಯೋಕೆ ಹೋಗಬೇಡಿ. ನಿಮಗೆ ಯಾವ ನಂಬರ್ ತೋರಿಸುತ್ತಲ್ಲ ಅದನ್ನ ಕೊಡಿ, ಕ್ಲಿಕ್ ಮಾಡಿ. ಓಕೆನಾ. ಇದಿಷ್ಟು ಈ ಜಾಬ್ನ ಡೀಟೇಲ್ಸು ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ದಯವಿಟ್ಟು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಇಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಫ್ರೆಂಡ್ಸ್ ಯಾರೋ ಜಾಬ್ ಹುಡುಕ್ತಿದ್ದಾರೆ ಅಂದರೆ ಅಂಥವ್ರಿಗೆ ಈ ವಿಡಿಯೋ ಈ ಚಾನಲ್ನ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕಕ್ಕೆ ಹೆಲ್ಪ್ ಆಗುತ್ತೆ.